ಸೊ ಏನು ಪಾಸಿಟಿವ್ಸ್ ಬರುತ್ತೆ, ನಮಗೆ ಅಷ್ಟೇ ನೆಗೆಟಿವ್ಸ್ ಕೂಡ ಬರುತ್ತೆ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಿಂದ. ಆ್ಯಂಡ್ ಆಲ್ಸೋ ಗ್ರೋತ್ ಹೇಗೆ ಹೋಗ್ತಿರುತ್ತೆ, ಈ ನೆಗೆಟಿವ್ ಪಾರ್ಟ್ ಗ್ರೋತ್ ಕೂಡ ಹಾಗೆ ಹೋಗುತ್ತೆ. ಸೊ ನನಗೆ ಸ್ಟಾರ್ಟಿಂಗಲ್ಲಿ ನಾನು ಇನ್ಸ್ಟಾಗ್ರಾಮ್ ಸೇರಿಕೊಂಡು ನಾನು ಸೀರಿಯಲ್ಸ್ ಮಾಡೋಕ್ಕೆ ಶುರು ಮಾಡೋಕ್ಕೂ ಮುಂಚೆ ಅಬ್ಸಲ್ಯೂಟ್ಲಿ ಝೀರೋ ನೆಗೆಟಿವಿಟಿ. ನನಗೆ ಯಾರೇ ಒಬ್ಬರು ನೆಗೆಟಿವ್ ಕಮೆಂಟ್ಸ್ ಮಾಡೋದಾಗಲಿ, ನನ್ನ ಪ್ರೊಫೈಲಲ್ಲಿ ಏನೇನೋ ಒಂದು ಮೆಸೇಜ್ ಹಾಕೋದಾಗಲಿ, ಆ ಥರ ಏನೂ ಅನುಭವ ಆಗಿರಲಿಲ್ಲ. ಅದೇ ನಾನು ಅನ್ಕೋತಿದ್ದೆ, ಹೋಗ್ತಾ ಹೋಗ್ತಾ ನೀವು ಆ್ಯಸ್ ಯು ಗ್ರೋ ಅಲ್ಲ, ನೀವೇನೋ ಒಂದು ಸಾಧನೆ ಮಾಡಬೇಕು ಅಂತ ನೀವು ಮೇಲೆ ಬೆಳೀತಾ ಹೋಗ್ತಿದ್ದಂಗೆ ನಿಮ್ಮ ಕಾಲು ಎಳೆಯೋರು ಜನ ಜಾಸ್ತಿ ಆಗ್ತಾರೆ. ಸೊ ನನಗೂ ಅದೇ ಥರ ಎಕ್ಸ್ಪೀರಿಯನ್ಸ್ ಆಯಿತು. ಫಸ್ಟ್ ಸೀರಿಯಲ್ ಆದಮೇಲೆ ನನಗೆ ಒಂದಷ್ಟು ಆ ಕಡೆ ಈ ಕಡೆ ನನಗೆ ನೆಗೆಟಿವ್ ಕಮೆಂಟ್ಸ್ ಬರೋಕ್ಕೆ ಶುರು ಆಯಿತು. ನನ್ನ ಪೇಜಲ್ಲಿ ಆಗಿರ್ಬೋದು, ಮತ್ತು ಚಾನಲ್ ಅವರು ಕೆಲವೊಂದು ಸೀನ್ಸ್ ಎಲ್ಲ ಪೋಸ್ಟ್ ಮಾಡ್ತಿದ್ರು. ಆ ಕಮೆಂಟ್ ಸೆಕ್ಷನಲ್ಲಿ ಲುಕ್ಸ್ ಬಗ್ಗೆ, ಯೂಶ್ವಲಿ ತುಂಬಾ ಲುಕ್ಸ್ ಬಗ್ಗೆ ಕಮೆಂಟ್ಸ್ ಬರೋದು. ಆ್ಯಂಡ್ ಕಂಪ್ಲೀಟ್ಲಿ ಯಾರೋ ಅದು ಅವ್ರಿಗೇನೂ ಐಡಿಯಾ ಇರಲ್ಲ ನಿಮ್ಮ ಬಗ್ಗೆ, ಬಟ್ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಕಮೆಂಟ್ ಮಾಡೋದು.